ಸಪ್ತರ್ಷಿ ಸಮರ್ಪಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗಂಟಲು ನೋವು ಯಾರಿಗೆ ಬರಲ್ಲ ಹೇಳಿ? ಗಂಟಲು ನೋವು ಬಂದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದರೆ, ಮೊದಲು ಗಂಟಲು ನೋವು ಬರುತ್ತೆ, ಇದ್ದಕ್ಕಿದ್ದಾಗ ಥೈರಾಯ್ಡ್ ಗ್ಲ್ಯಾಂಡ್ ದಪ್ಪ ಆಗುತ್ತೆ, ಬಂದು ಒಂದು 2 ಗಂಟೆ ಸುಮ್ಮನೆ ಇದ್ಬಿಡ್ತೀವಿ. ಬಾಡಿ ಮೈಕೈ ನೋವು ಬರುತ್ತೆ, ಮಂಡಿ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ, ನೆಕ್ಸ್ಟ್ ಡೇ ಜ್ವರ ಗ್ಯಾರಂಟಿ. ಇದು ಯಾರಿಗೆ ಅನುಭವ ಆಗಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಆಗುತ್ತೆ. ಸಿಟಿಗಳಲ್ಲಂತೂ ನಾವು ಹೋಗಿ ಬಂದು ಅಲ್ಲಿ ಇಲ್ಲಿ ನೀರು ಕಾಫಿಗಳನ್ನು ಕುಡಿತಾ ಇರ್ತೀವಿ, ಅದರಿಂದ ಆಗುತ್ತೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ದೇಹದ ಇಮ್ಯುನಿಟಿ ಕಡಿಮೆ ಆದಾಗ ಇವೆಲ್ಲ ಬರ್ತಾ ಹೋಗ್ತಿರುತ್ತೆ. ಎಷ್ಟೋ ಜನ ನಮ್ಮ ಮುಂದೆನೇ ಕೆಲಸಗಾರರುಗಳು ಎಲ್ಲೆಲ್ಲೋ ನೀರು ಕುಡಿತಾರೆ, ಅವ್ರಿಗೇನೂ ಆಗೋದಿಲ್ಲ. ಆದರೆ ನಾವು ಒಂದು ಮಧ್ಯಸ್ಥರ ಅಂತ ಹೇಳ್ತೀವಲ್ಲ, ನಮ್ಮಗಳಿಗೆ ಭಾಳ ಬೇಗ ಇದು ಅಟ್ಯಾಕ್ ಆಗುತ್ತೆ. ಆಯ್ತಪ್ಪ, ಬಂದುಬಿಟ್ಟಿದೆ ಗಂಟಲು ನೋವು, ಅದನ್ನು ಪರಿಹಾರ ಹೇಗೆ? ಇದು ಮಕ್ಕಳಿನಿಂದ ವಯೋವೃದ್ಧದವರೆಗೂ ಮಾಡೋಂತಹ ಒಂದು ಟ್ರೀಟ್ಮೆಂಟ್ ಇದು. ನಿಮ್ಮ ಕೈ ತಗೊಳ್ಳಿ, ಹೆಬ್ಬೆಟ್ಟಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಇರುತ್ತೆ. ಮಧ್ಯದ ಗೆರೆಯ ಕೆಳಭಾಗದಲ್ಲಿ ಒಂದು ಕಪ್ಪು ಬಿಂದುವನ್ನು ಹಾಕಿ. ಕಪ್ಪು ಏನು ಮಾಡುತ್ತೆ? ಇನ್ಫೆಕ್ಷನ್ನ ಕಡಿಮೆ ಮಾಡುತ್ತೆ. ಇದು ರಿಫ್ಲೆಕ್ಸ್ ಪಾಯಿಂಟ್. ನಿಮ್ಮ ಥ್ರೋಟ್ ರಿಫ್ಲೆಕ್ಸ್ ಪಾಯಿಂಟು ನಿಮ್ಮ ಹೆಬ್ಬೆಟ್ಟಿನಲ್ಲಿರುತ್ತೆ. ಸೊ ಇಲ್ಲಿಗೆ ಕಪ್ಪು ಬಣ್ಣವನ್ನು ಹಾಕೋದರಿಂದ ನಿಮ್ಮ ಥ್ರೋಟ್ನಲ್ಲಿ ಯಾವುದೇ ಇನ್ಫೆಕ್ಷನ್ ಇರಲಿ, ನೀರಿನಿಂದಿರ್ಬೋದು, ಆಹಾರದಿಂದ ಇರ್ಬೋದು, ಎಲ್ಲವೂ ಕೂಡ ಶಮನವಾಗ್ತಾ ಹೋಗುತ್ತೆ. ಹಾಗೆಯೇ ಈ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರು ಊತಾಗಿದ್ದರೆ ಕೆಳಭಾಗದಲ್ಲಿ ಒಂದು ಗೆರೆಯನ್ನು ಹಾಕಿ. ಇಷ್ಟು ಮಾಡೋದ್ರಿಂದ ಟಾನ್ಸಿಲೈಟಿಸ್ ಆಗಿರ್ಬೋದು, ನಿಮಗೆ ಗಂಟಲೊಳಗೆ ಉರಿ ಊತ ಆಗಿರ್ಬೋದು, ಎಲ್ಲವೂ ಕೂಡ ಶಮನವಾಗ್ತಾ ಹೋಗ್ತಾ ಇರುತ್ತೆ. ನನಗೆ ಗಂಟಲು ನೋವಿಲ್ಲ, ಏನೂ ಇಲ್ಲ, ಉಷ್ಣಕ್ಕೆ ಭಾಳ ಹೀಟ್ ಆಗಿಬಿಟ್ಟು ಗಂಟಲು ನೋವು ಬಂತು, ಕೆಂಪಾಗಿದೆ ಅಂತ ಏನಾದ್ರು ಇದ್ದರೆ ಆವಾಗ ಕಪ್ಪು ಬಣ್ಣ ಬೇಡ, ಅದರ ಬದಲು ಇದೇ ಜಾಗಕ್ಕೆ ಹಸಿರು ಬಣ್ಣವನ್ನು ಹಾಕಿ. ಕಾರಣ, ಹಸಿರು ಬಣ್ಣ ಜಲತತ್ವ. ಹಾಗೆ ಬಿಸಿಗೆ ನಾವು ನೀರನ್ನು ಹಾಕಿ ತಂಪು ಮಾಡ್ತೀವೋ, ಆ ಗಂಟಲ್ಲಿ ಉಷ್ಣತೆಯಿಂದ ಕೆಂಪಾಗಿ ನೋವು ಬಂದು ಅಥವಾ ಏನಾದ್ರು ತೊಂದರೆಗಳಾಗ್ತಾ ಇದ್ದಾಗ ಜಲತತ್ವವನ್ನು ಹಾಕುವ ಮುಖಾಂತರ ಅದರ ಒಂದು ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಹಾಗಾಗಿ ಇವತ್ತಿಂದ ಭಯಪಡಬೇಡಿ. ಯಾವುದೇ ಗಂಟಲು ನೋವು ಬರಲಿ, ಯಾವುದೇ ಕಿರಿಕಿರಿ ಆಗಲಿ ಗಂಟಲಿನಲ್ಲಿ, ಅಥವಾ ಮಾತಾಡುವಾಗ ಧ್ವನಿ ಹಿಡಿತವಿರಲಿ, ಎಲ್ಲವನ್ನು ಸರಿ ಮಾಡ್ಬೋದು. ಎಷ್ಟೋ ಸತಿ ತುಂಬ ಸ್ಟ್ರೈನ್ ಆಗಿ ಗಂಟಲುಗಳಿಗೆ ರೆಸ್ಟ್ ಇಲ್ಲದೇ ಧ್ವನಿನೇ ಕುಗ್ಗು ಹೋಗಿರುತ್ತೆ. ಮಾತಾಡ್ತಿರ್ತೀವಿ, ಧ್ವನಿ ಈಚೆನೇ ಬರ್ತಿರಲ್ಲ. ಅಂತಹ ಸಮಯದಲ್ಲೂ ಕೂಡ ಈ ಗಂಟಲಿನ ಜಾಗಕ್ಕೆ, ನಿಮ್ಮ ಎಡಗೈ ಹೆಬ್ಬೆರಳು ಈ ಗಂಟಲಿನ ಜಾಗಕ್ಕೆ ಕೇಸರಿ ಬಣ್ಣವನ್ನು ಅಪ್ಲೈ ಮಾಡಿ. ಕೇಸರಿ ಬಣ್ಣಕ್ಕೆ ಯಾವುದನ್ನು ಕೂಡ ಜರುಗಿಸಿ ಮುಂದೆ ತಳ್ಳುವಂತಹ ಗುಣ ಇರುತ್ತೆ ಈ ಕೇಸರಿ ಬಣ್ಣ. ಈ ಕೇಸರಿ ಬಣ್ಣವನ್ನು ಇಲ್ಲಿಗೆ ಹಚ್ಚುವ ಮುಖಾಂತರ ಅಲ್ಲಿ ಯಾವುದಾದ್ರು ಹಿಡಿತವಿದ್ದರೆ ಅದನ್ನು ಸಡಿಲ ಮಾಡಿ ಸರಾಗವಾಗಿ ಹೋಗಾಗೆ ಮಾಡುತ್ತೆ. ಇನ್ಫೆಕ್ಷನ್ ಆದರೆ ಬ್ಲ್ಯಾಕ್ ಕಲರ್, ತಂಪು ಮಾಡಬೇಕಾದರೆ ಹಸಿರು ಬಣ್ಣ, ಅಲ್ಲಿ ಹಿಡಿದಿಟ್ಕೊಂಡಿರೋದನ್ನು ಬಿಡುಗಡೆ ಮಾಡಬೇಕಾದರೆ ಕೇಸರಿ ಬಣ್ಣ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಮಾಮೂಲಿ ನಮ್ಮ ಶಾಲೆಗೆ ಹೋಗುವ ಮಕ್ಕಳು ಇರ್ತಾರಲ್ಲ, ಅವರು ಉಪಯೋಗಿಸುವಂತಹ ಡಾಮ್ಸ್ ಅಥವಾ ಲಿಟ್ಲ್ ಆರ್ಟಿಸ್ಟ್ ಕಲರ್ ಸ್ಕೆಚ್ ಪೆನ್ ಇರುತ್ತಲ್ಲ, ಅದನ್ನು ಉಪಯೋಗಿಸಿದರೆ ಸಾಕು. ಮಾರ್ಕರ್ ಯೂಸ್ ಮಾಡಬಾರ್ದು. ಇಷ್ಟು ಪ್ರಿಕಾಷನ್ ತೊಗೊಂಡ್ರೆ ಈ ಮಳೆಯ ವೈಪರೀತ್ಯದಿಂದ ಅಥವಾ ತುಂಬ ಲಾಂಗ್ ಡ್ರೈವ್ ಮಾಡಿದಾಗ ಗಾಳಿಯ ಒಂದು ಇನ್ಫೆಕ್ಷನ್ನಿಂದ ಆಗುವಂತಹ ಗಂಟಲು ನೋವು, ಮಾನಸಿಕ ಕಿರಿಕಿರಿ, ಗಂಟಲು ಡ್ರೈನೆಸ್, ಎಲ್ಲವನ್ನು ಕೂಡ ಕೆಮ್ಮು, ಇಷ್ಟು ಕೂಡ ಕೇವಲ 3 ಬಣ್ಣ, ಕಪ್ಪು ಬಣ್ಣ, ಹಸಿರು ಬಣ್ಣ ಮತ್ತು ಆರೆಂಜ್ ಕಲರಿಂದ ನಾವು ಗುಣಪಡಿಸಿಕೊಳ್ಳಬಹುದು. ಅದರ ಜಾಗ ಕತ್ತು. ಇದು ಕತ್ತಿನ ರಿಫ್ಲೆಕ್ಸ್ ಪಾಯಿಂಟ್. ಕೈ ಎಡಗೈ, ಬಲಗೈ ಕೂಡ ಮಾಡ್ಬೋದು. ಒಂದೇ ಕೈನಲ್ಲಿ ಮಾಡಿದ್ರೆ ಸಾಕು. ಬಲಗೈಯಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಎಡಗೈನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.